ಏನು ಕಮ್ಮಿ ಇರು ಯೋಗಿ ಏನು ಕಮ್ಮಿ ಆಯ್ತು ನೋಡ್ರಿ ಗೈಸ್ ಇವನತ್ ಗುಂಡ ಫೋನಲ್ಲಿ ಮುಣಗೋಗ್ಬಿಟ್ಟು ಅನ್ನತ್ಕ ಅವನು ನೋಡಿ Okay, let's go. ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ನಾನು ಇವತ್ತು ಮನೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಟೈಮ್ ಇವಾಗ ಇಷ್ಟು 5 ಗಂಟೆ 6 ಗಂಟೆನೋ ಅದು ಇಲ್ಲ 6 ಗಂಟೆ ಅನ್ಸುತ್ತೆ ಟೈಮ್ ಇವಾಗ. ಇವಾಗ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಇವಾಗ ಆಚೆ ಹೋಗ್ತಾಯಿದ್ದೀನಿ. ಎಲ್ಲ ಹೋಗ್ತಾಯಿದ್ದೀನಿ ಏನು ಕತೆ ನೋಡು ಬನ್ನಿ ಹೋಗುವ. ಓಕೆ ಗೈಸ್, ನಾನು ಫೋನಲ್ಲಿ ಹತ್ಕೊಂಬನ ಹತ್ರ ಬಂದೆ. ಹತ್ಕೊಂಬನಲ್ಲಿ ಒಂಥರ ಕ್ಯೂಟ್ ಆಗೈತಲ್ಲ ನೋಡ್ರಿ ಗೈಸ್. ಏನು ಕಮ್ಮಿ ಇರು ಯೋಗಿ ಏನು ಕಮ್ಮಿ ಐತೆ ನೋಡ್ರಿ ಗೈಸ್. ಸೇಮ್ ಗೊಬ್ಬೆ ಇದ್ದಂಗೆ ಐತಿ ಇದು. ಅದು ನೀನಲ್ಲ. ಇಲ್ಲ ಅವ್ನಿಗೇನು ಕಿಂಸ ನಡಿ ಕುತ್ಕೊಳ್ಳಿ. ಏನು ಕಿಂಸ ಕೊಡ್ತೀವಿ ಅವನಿಗೆ? ಬರೋ. ಹ್ಞೂ ಯಾಕೆ ಇರಿಟೇಷನ್ ಆಗ್ಬಿಡೈತೆ ಅವನಿಗೆ. ನನ್ನ ಏನಕ್ಕೆ ನಾನು ಬಂದೆ ಅಂತನೋ ಜ್ವರ ಬಂದ್ಬಿಡೈತೆ ನನಗೆ. ಬಿಸಿ ನೋಡಿ ಗೈಸ್, ನೆನ್ನೆ ಇದ್ದಿದ್ದು ಖಾಲಿನೇ ಆಗೋಯ್ತು ಅನ್ಸುತ್ತೆ. ನೆನ್ನೆ ಇದ್ದಿದ್ದು ಬಾಕ್ಸ್ ಇಲ್ಲಿ 2 ಐತಾ? ಇಲ್ಲ ಅಷ್ಟೇ. ಏಯ್ ಕುಡೀಲಿ. ನಿನ್ನ ಹತ್ರ ಐತಲ್ಲ ಅಲ್ಲಿ ಅಷ್ಟೇ. ದುರಂಕರ ನೋಡ್ರಿ, ದುರಂಕರ ಅಂತ್ಯ ಅನ್ಸ್ಬಿಡ್ ನೋಡೋಣ. ಅನ್ಸು ಅನ್ನೋ ನೋಡೋಣ. ಕೊಬ್ಬ ಅಲ್ಲ ಕೊಬ್ಬ ಅದು ನಂದೆ. ಹೋಗಿ ನಿಂಗೇನು ಅನ್ಸಲ್ಲ? ನಾನು ನಿನಗೆ ಹೇಳ್ಬಿಟ್ಟು ಹೋಗಿದ್ದೆ ಹೋಗಿ. ಹ್ಞೂ ನಂದೊಂದು ಫ್ರಿಜ್ಜಲ್ಲಿ ಇರ್ಬೇಕದು. ನಾನೊಂದು ಇಕ್ಕಿ ನಿನ್ನ ಕೈಲಿ ಇಸ್ಕೊಂಡೆ. ಯಾವುದದು? ಎಲ್ಲಿಗೆ ಇರು? ಇವಾಗ ತಾನೇ ಬಂದೆ. ಚಾಕ್ಲೇಟ್ ಅವಳು ತಗೊಂಡವಳ? ಯಾರು? ಅಲ್ಲೇ ಇರ್ತಾನ. ಏನವ್ಯಾ ನೀನು? ಲುಲ್ಲಿ ಇವತ್ತು ನಮ್ಮ ಲುಲ್ಲಿ ಯಾಕೋ ನನ್ನ ಮೇಲೆ ಬೇಜಾರಾಗ್ಬಿಟ್ಟು. ಲೇ ಏನಕ್ಕ? ಇಲ್ಲ ಏನಾಯ್ತು ಇವತ್ತು ಅವನಿಗೆ? ನಾನೇನು ಮಾಡಿಲ್ಲಪ್ಪ. ಮಂಜ ನೋಡಿ ಗಾಯ್ಸ್, ಯೋಗಿ ಕ್ಯೂಟ್ನೆಸ್ ನೋಡಿ ಗ್ಯಾಸ್. ಏನಕ್ಕೆ ಇಷ್ಟೊಂದು ಕ್ಯೂಟಾಗಿದೆಯಾ ಅಂದರೆ ಸಾಕು ನಗಿಯೋದು. ಅಲ್ಲ, ಏನಕ್ಕೆ ಇಷ್ಟೊಂದು ಕ್ಯೂಟಾಗಿದೆಯಾ ಅಂದರೆ ಸಾಕು ನಗಿಯೋದು. ನಾನು ತಮಾಷೆ ಮಾಡಿದ್ರೆ ತಮಾಷೆ ಮಾಡೋದು ಸೀರಿಯಸ್ ಆದಂತ ಗೊತ್ತಾಗಲ್ಲ. ಏನೇನು ಬರ ಇಲ್ಲಿ ಎಲ್ಗೋ ದಾನೋ. ಏನಕ್ಕೆ ಸಮಾಚಾರ? ಅಪರೂಪಕ್ಕೆ ಬಂದಿದ್ದೀನಿ. ಟೀಗಿ ಮಾಡೋದು ಮಾಡಿ ನಾವು ಕುಡಿದ್ಬಿಟ್ರಿ. ನಾವು ಮಾಡೋ ಟೈಮಿಗೆ ನೀನು ಬರ್ಬೇಕು. ಮಾಡಿ ಹೋಗಿ ನೋಡಿ ಗೈಸ್. ಯೋಗಿ ಕ್ಯೂಟ್ನೆಸ್ ನೋಡಿ ಗೈಸ್, ಕ್ಯೂಟ್ನೆಸ್ಸು. ಅಮ್ಮ ತಿನ್ಸಿದ್ದ? ಏನು ತಿನ್ನಿಸ್ತು? ಇಲ್ಲ ಮಾತಾಡ್ಚೇ ಇಲ್ಲ ಮಾತಾಡಲ್ಲ. ಯಾಕೆ ಮಾತಾಡಲ್ಲ? ನಾನು ಏನು ಮಾಡಿದೆ? ರೆಸ್ಪೆಕ್ಟ್ ಇಲ್ಲ ಕಣ ನಿನ್ಗೆ. ಅನ್ರೆಸ್ಪೆಕ್ಟ್ ಎಲ್ಲ 2 ವರ್ಷ ಮಗನೇ ನಿನ್ಗೆ ರೆಸ್ಪೆಕ್ಟ್ ಕೊಡಲ್ಲ ಅಲ್ಲ ಗುಂಡ? ಹೂನಾ? ಅದಕ್ಕೆ ಫೋನಲ್ಲಿ ಮುಣಗೋಗ್ಬಿಟ್ಟು ಅನ್ನತ್ಕ ಅವನು. ನೋಡಿ ಅಪ್ಪೋ ಏನು ಮಾಡಿದ್ದೇನು? ಓ ಬಾ ಇನ್ನೊಂದ್ಸಲ ನಮ್ಮನೆ ಅದಕ್ಕೆ ಹೊಡ್ದ ನೀನು. ಅಳಿಸ್ಬಿಟ್ರೆ ಅದಕ್ಕೆ ಚಿಕ್ಕ ಮಗು ಅಳಿಸ್ಬಿಟ್ರಲ್ಲ ಅದಕ್ಕೆ. ಗುಂಡ ನೈಸ್ ಮಾಡ್ತಿರೋದು ಗುಂಡ. ಯಪ್ಪ ಏನದ್ ಗುಂಡ?
ಹೊಡಿ ಗುಂಡ ಹೊಡಿ ಯಪ್ಪ ಗುಂಡ ಅಳ್ಬೇಡ ಗುಂಡ ಅಳ್ಬೇಡ ಗುಂಡ ಮಾಡ್ಕೊಂಡ್ಬಿಟ್ಟ ಫೇಸು ಗುಂಡ ನೈಸ್ ಮಾಡ್ತಿರೋದು ಓಕೆ ಗೈಸ್ ಪಾಪ ಗುಂಡಂಗೆ ಅಳಿಸ್ಬಿಟ್ಟೆ ನಾನು ಪಾಪ ನಾನೇ ಸಮಾಧಾನ ಮಾಡಬೇಕು ಅದಕ್ಕೆ ಗಾಡೀಲಿ ಒಂದು ರೌಂಡ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಗಾಡಿ ಬೇಗ ಗುಂಡ ತನೋ ಹತ್ರ ಹೋಗಿ ತಗೊಂಡೋಗಿ ಗಾಡಿ ಬೇಗ ಇಸ್ಕೊಂಬ ನಾನು ಫ್ರಿಜ್ಜಲ್ಲಿ ಐತಾ ಇಲ್ಲ ಎತ್ಕೊಂಡು ಹೋಗಿ ತಿಂತಿದ್ಯೋ ಕೊಡೋದು ಗಾಡಿ ಬೇಕು ನಿಂಗೆ ಐತೆ ಇದು ಕಡ್ಕೋ ಅದಕ್ಕೆ ನೀನು ತಿಂತಾರೆ ಅದಕ್ಕೆ ಇಲ್ಲ ಅದಕ್ಕೆ ನಾನು ಫ್ರಿಜ್ಜಲ್ಲಿ ಇಕ್ಕಿದ್ದೆ ತಿನ್ನೋಣ ಅಂತ ಎತ್ಕೊಂಡು ತಿಂದ್ಬಿಟ್ಟವ್ರು ನೋಡ್ರಿ ತನ್ನನೇ ಅದಕ್ಕೆ ಬರ ಇವ್ರು ಗುಂಡು ಒಂದು ರೌಂಡ್ ಅಂತ ಹೊಡ್ಸ್ಕೊಂಡ್ಬಿಡ್ತೀನಿ ಗೈಸ್ ಬಾವಾಗ್ನೇ ಇದು ರೀಲ್ಸು ನೋಡಲಿ ನಂಗೆ ಗೊತ್ತಿಲ್ಲ ಅದು ಐಸನ್ ವಾಟರ್ ಬೇಕಿದ್ರೆ ನೋಡಿ ಮಲ್ಲೇಶ್ವರಂಗೆ ಹೋಗಿದ್ರು ಅಲ್ಲಿ ನೋಡಿ ಶಾಪಿಂಗ್ ಅಂತ ತರಕಾರಿ ತರಕಂತ ನೋಡ್ದಾಕ ಇಲ್ಲೇ ನೀವು ವಿಶಾಲ್ ಮಾಡಿಗೆ ರಾಯಲ್ ಮಾಡಿ ಏನು ಅಷ್ಟೊಂದು ಚೀಪ್ ಅದು ನಾನು ವಿಶಾಲ್ ನಾನು ಮಾಲಾ ಫೇಶಿಯಲ್ ಕರ್ಕೊಂಡು ಹೋಗ್ತೀನಿ ಬಿಡು ಮಾಲಾ ಫೇಶಿಯಲ್ ಹೋಗೋಣ ಅನ್ಕೊಂಡ್ರೆ ನೋಡಕ್ಕ ಅವನಿಗೆ ದೊಡ್ಡ ಯೂಟ್ಯೂಬಲ್ಲಿ ಚಾನಲ್ ಓಪನ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದಕ್ಕೆ ನಾನು ಮುಂದಂಗೆ ಹೇಳ್ಬಿಡ್ರಿ ಅದಕ್ಕೆ ನಾಚಿಕೆ ಆಗುತ್ತೆ ನಾನು ಹೋದ್ಮೇಲೆ ನೋಡ್ರಿ ಮತ್ತು ಸುಮ್ಮನೆ ಇಷ್ಟೆಲ್ಲ ಎದ್ದು ಹೋದ್ರಲ್ಲಕ್ಕ ಗೊತ್ತಿದ್ದು ಹೋದ್ರಲ್ಲಕ್ಕ ನೀವೇನಕ್ಕ ಪಾಪ ಗೈಸ್ ನಮ್ಮ ತನುಗೆ ಯಾವಾಗೂ ಬೇಜಾರು ಮಾಡ್ತಾನೆ ಇರ್ತೀನಿ ಸರಿ ತುಂಬ ಬೇಜಾರು ಮಾಡ್ತೀನಿ ಗೈಸ್ ನಮ್ಮ ತನುಗೆ ಇನ್ನೊಂದ್ಸರಿ ಮಾಡಲ್ಲ ನಾನು ಸರಿ ತನು ಸಾರಿ ಕೇಳ್ತಾ ಇದ್ದಾನೆ ಸರಿ ಆಯ್ತು ಅನ್ನೋದಕ್ಕೆ ಸರಿ ಆಯ್ತು ಅನ್ನೋದಕ್ಕೆ ಸಾರಿ ಕೇಳ್ತಾ ಇದ್ದಾನೆ ಯಾವಾಗ ಹಿಂಸೆ ಕೊಡ್ತೀನಿ ಅಂತ ಇನ್ನೊಂದ್ಸಲಿ ಕೊಡಲ್ಲ ಪಾಪ ಗೈಸ್ ಇದೇ ಪ್ರಾಮಿಸು ಇನ್ನೊಂದ್ಸಲಿ ನಮ್ಮ ತನುಗೆ ನಾನು ಹಿಂಸೆ ಕೊಡಲ್ಲ ಇನ್ನೊಂದ್ಸಲಿ ನಮ್ಮ ತನುಗೆ ಹಿಂಸೆ ಕೊಡಲ್ಲ ಇಲ್ಲಿ ನೋಡಿ ಗಾಯ್ಸ್ ಯೋಗಿ ಹೊಸ ಬ್ಯಾಗ್ ತೊಗೊಂಡಿದ್ದಕ್ಕೆ ಅತ್ತಿಗೆಗೆ ಅದಕ್ಕೆ ನೋಡಿ ನೀವು ಇವತ್ತು ತಾನೇ ನೋಡ್ತಾ ಇರೋದು ಮೊದಲೇ ನೋಡಿತ್ತ ಫ್ಲೆಕ್ಸ್ ಮಾಡಿಲ್ಲ ನಿಮಗೆ ಫ್ಲೆಕ್ಸ್ ಮಾಡ್ತಿರೋದು ಅಲ್ಲ ಬ್ಯಾಗ್ ತೊಗೊಂಡು ಅದಕ್ಕೆ ಫ್ಲೆಕ್ಸ್ ಮಾಡ್ತಿರೋದ ನೀನು ಅದಕ್ಕೆ ಮನೆ 4 ಬ್ಯಾಗ್ ಐತೆ ಆ ಥರ ಕ್ಲೀನಾಗಿ 450 ಅಂತ ಐತೆ ನಿಂಗೆ ಗೂಚಿ ಅದಕ್ಕೆ ಹೇಳೋದು ಆಗ ವಿಷಯ ಮದ್ಗಳು ಮಾತಾಡೋಗಿ ನೀನು ಏನು ಹೋಗಿ ನೀನು ನೋಡಿ ಫೋನ್ ಎತ್ತಿಕೊಡ್ರಿ ನೋಡ್ಬಿಟ್ಟಾ ತೊಳೋದಿಲ್ಲ ಚಾರ್ಜ್ ತಿನ್ನೋಣಂತ ಬಂದಿದ್ದೀರಿ ಯೋಗಿ ಸಾಗಲೇ ಬ್ಯಾಟಿಂಗ್ ಏನಕ್ಕಂದರೆ ಅದಕ್ಕೆ ಈರುಳ್ಳಿ ಹಾಕ್ಸಿದ್ದೆ ಇದಕ್ಕೆ ಈರುಳ್ಳಿ ಇಲ್ಲ ಸೊ ಇದರಿಂದ ಲೇಟ್ ಆಯ್ತು ಅಂದರೆ ಇಬ್ಬರದ್ದು ಜೊತೆಗೆ ಬರೋದು ಇವು ನೋಡ್ರಿ ಗುಂಡ ಓಯ್ ಹಾಯ್ ಮಾಡು ಮುದ್ದ ಕೊಡೊಂದು ಮಾಮೂನ್ ನೋಡಿಲ್ಲ ಮುದ್ದ ಕೊಡೊಂದು ಯೋಗಿದ್ ಖಾಲಿ ಆಯಿತು ನಂದು 2 ಐತೆ ತಿನ್ನೋಕ್ಕಾಗ್ತಾಯಿಲ್ಲ ಶೇರ್ ಮಾಡು ಅಂದರೆ ಯೋಗಿನ ಶೇರ್ ಮಾಡ್ತಾಯಿಲ್ಲ ಒಂದೇ ಒಂದು ತಿಂದಿದ್ದು ತಿಂತೀನಿ ಅಂತ ತೊಗೊಂಡೆ ನಾನು ಮಧ್ಯಾಹ್ನ ಬಿರಿಯಾನಿ ತಿಂದೆ ಅದು ಇನ್ನೂ ಇರಲಿಲ್ಲ ಸೊ ಓಕೆ ಗೈಸ್ ನಾನು ಫೈನಲಿ ಮನೆಗೆ ಬಂದೆ ಸೊ ನೆನ್ನೆ ಯೋಗಿ ಜೊತೆ ಮಸಾಲೆ ಪುರಿ ತೊಗೊಂಡು ಸೊ ಅಲ್ಲಿಗೆ ಬ್ಲಾಗ್ನ ಎಂಡ್ ಮಾಡ್ತೆ ನಾನು ಮತ್ತೆ ಬ್ಲಾಗ್ ಮಾಡೋ ಥರ ನಾನು ಇದ್ದಿಲ್ಲ ಸೊ ಅದಕ್ಕೆ ಇವಾಗ ಬೆಳಗ್ಗೆ ಎದ್ದು ಕೆಲಸ ಮುಗಿಸ್ಕೊಂಬಂದು ಅದನ್ನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಾನು ಬಟ್ಟೆ ಒಂಚೂರು ನೆನೆಸಿಕ್ಬೇಕು ಸೊ ಸರ್ಫ್ ಇಲ್ಲ ಸರ್ಫ್ ತರಕ್ಕಂತ ಹೋಗ್ತಾ ಇದ್ದೀನಿ ಬನ್ನಿ ಹೋಗುವ ಸೊ ಗೈಸ್ ನಾನು ಫೈನಲಿ ಬಟ್ಟೆನ ನೆನೆಸಿಕ್ಬೇಕಾಗಿತ್ತು ನೆನೆಸಿಕ್ ಬಂದೆ ಆ್ಯಂಡ್ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಬೇಕು ಏನು ವಿಷಯ ಅಂದರೆ ಯಾರೋ ಕಮೆಂಟ್ ಮಾಡಿದರು ಬ್ರೋ ಬರೀ ಪಾಯಿಂಟ್ ಇಲ್ದೇನೆ ಇಟ್ಕೊಂಡು ಮಾಡ್ತೀರಾ ಕಂಟೆಂಟ್ ಇಲ್ಲ ಅಂತ ಹೌದು ಗೈಸ್ ಕಂಟೆಂಟ್ ಇಲ್ಲ ನನಗೆ ಗೊತ್ತು ಏನಕ್ಕಂದರೆ
ನನಗೆ ಟೈಮ್ ಇಲ್ಲ. ನನ್ನ ಲೈಫಲ್ಲಿ ನಾನು ತೋರಿಸೋದು ನಿಮಗೆ ಒಂದು 10% 5% ಅಷ್ಟೇ. 10% ಇಲ್ಲ ಅಂದ್ಕೊಳ್ಳಿ, 5% ಅಂದ್ಕೊಳ್ಳಿ. ಸರಿ, ನಾನು 5% ನಾನು ತೋರಿಸ್ತೀನಿ. ಸೊ ಏನು ವಿಷಯ ಅಂದರೆ ಇವಾಗ ನೋಡಿರಿ, ಇವಾಗ ಕೆಲಸದಿಂದ ಬಂದೆ ನಾನು. ಟೈಮ್ 8 ಗಂಟೆ, ಬೆಳಿಗ್ಗೆ 8 ಗಂಟೆಗೆ ಕೆಲಸದಿಂದ ಬಂದೆ. ಮತ್ತು ಇವಾಗ ರೆಡಿಯಾಗಿ ಹಂಗೆ ಹೋಗೋಷ್ಟೇ ಒಂದು 9:30 10 ಗಂಟೆ ಆಗಿರುತ್ತೆ. ಮತ್ತು ಸಾಯಂಕಾಲ 3:30 4 ಗಂಟೆಗೆ ಬಂದು ರೆಡಿಯಾಗಿ ಮತ್ತೆ 5 ಗಂಟೆಗೆ ವ್ಲಾಗ್ ಸ್ಟಾರ್ಟ್ ಮಾಡಿ 5 6 7 8 3 ಅವರಲ್ಲಿ ಏನು ಸಿಗುತ್ತೋ ಅದನ್ನ ಕವರ್ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ ನಾನು. ಸೊ ಈ ಗ್ಯಾಪ್ ಕಂಟೆಂಟ್ ಎಲ್ಲಿಂದ ಮಾಡೋದು ನೀವೇ ಹೇಳಿ. ಮಾಡೋಣ, ನನಗೂ ಸ್ವಲ್ಪ ಟೈಮ್ ಬೇಕು. ಸೊ ಏನಾದರೂ ಆಯಿತು ಲೈಫಲ್ಲಿ, ನನಗೂ ಏನು ಚೇಂಜಸ್ ಆಯಿತು, ಮಾಡ್ಬೋದಾನೋ ಅಪ್ಪ ಅಂತ ನನಗೂ ಎಲ್ಲ ಐತೆ ಗಸ್. ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತ ಎಲ್ಲನೂ ಐತೆ. ಬಟ್ ನನಗೆ ಟೈಮ್ ಇಲ್ಲ. ಮಾಡೋಣ, ನಿಧಾನಕ್ಕೆ ಮಾಡೋಣ. ನನಗೂ ಆಸೆನೇ ಮಾಡಬೇಕು ಅಂತ. ಏನು ಮಾಡೋದು? ಆ್ಯಂಡ್ ಅದು ಬಿಟ್ಟರೆ ಆಮೇಲೆ ಪಾಯಿಂಟ್ ಇಲ್ದಂಗೆ ಒಂದು ಮಾತಾಡ್ತೀರಾ. ಹೌದು ಗೈಸ್, ನಾನು ಪಾಯಿಂಟ್ ಇಲ್ದೇ ಬಂದು ಮಾತಾಡೋದು. ಯಾಕಂದರೆ ನನ್ನ ಪರ್ಸ್ನಲ್ ಥಿಂಗ್ಸ್ನ ನಂಗೆ ಶೇರ್ ಮಾಡೋಕ್ಕೆ ಇಷ್ಟ ಇಲ್ಲ, ಗೊತ್ತಾ? ನೋವು ಏನಿದ್ರು ನನಗೆ ನಾನು ಮಾತ್ರ ಅನ್ಭವಿಸ್ಬೇಕು ನೋವೋದು, ಸರಿನಾ? ನನ್ನ ಲೈಫಲ್ಲಿ ನಾನೇನು ಮಿಸ್ಟೇಕ್ ಮಾಡಿದ್ದೀನೋ ನೀವು ಮಾಡೋಕ್ಕೆ ಹೋಗ್ಬೇಡ್ರಿ ಅಂತ ನಾನು ಹೇಳೋದಷ್ಟೇ. ಏನಕ್ಕಂದರೆ ನನಗೆ ಗೊತ್ತು ಏನೇನಾಗೈತೆ, ಏನಕ್ಕೆ ಅನ್ಭವಿಸ್ತಾ ಇದ್ದೀನಿ, ಅದೆಲ್ಲ ತಪ್ಪು ಏನು ಮಾಡಿದ್ದೀನಿ, ಆ ತಪ್ಪನ್ನ ನೀವು ಮಾಡಬೇಡ್ದು ಅಂತ ನಿಮ್ಗೆ ಬಂದು ಹೇಳೋದಷ್ಟೇ ನಾನು. ಸೊ ಅದಷ್ಟೇ. ನನಗೂ ಪರ್ಸ್ನಲ್ ಥಿಂಗ್ಸಲ್ಲಿ ಶೇರ್ ಮಾಡೋಕ್ಕೆಲ್ಲ ಇಷ್ಟ ಇಲ್ಲ. ನಾನು ಮಾಡಿರೋ ತಪ್ಪನ್ನ ನೀವು ಮಾಡಬೇಡ್ದು ಅಂತ ಹೇಳೋಕ್ಕೆ ಹೋಗ್ತೀನಿ ಅಷ್ಟೇ. ಐ ಹೋಪ್ ಯು ಗೈಸ್ ಅಂಡರ್ಸ್ಟ್ಯಾಂಡ್. ಬಟ್ ಹೇಳ್ತೀನಿ ಗೈಸ್, ಒಂದಲ್ಲ ಒಂದು ದಿನ ನನ್ನ ಲೈಫಲ್ಲಿ ಏನೇನು ನಡೆದೈತೋ ಅದನ್ನೆಲ್ಲ ಪಾಯಿಂಟ್ ಮಾಡಿಕೊಂಡು ನಿಮ್ಗೆ ಹೇಳ್ತೀನಿ. ತಲೆ ಕೆಡಿಸ್ಕೋಬೇಡಿ. ಮಾಡೋಣ. ತುಂಬ ನಿಧಾನ ಆಗುತ್ತೆ, ಬಟ್ ಮಾಡೋಣ. ತುಂಬ ನಿಧಾನ ಆಗುತ್ತೆ. ನೀವು ಹಿಂಗೆ ಇದ್ದರೆ ಖಂಡಿತ ಮಾಡೇ ಮಾಡ್ತೀನಿ ನಾನು. ಬಾಯ್.